ಹಾಯ್ ಆಲ್, ಇವತ್ತು ನಾವು ಕಡಲೆಕಾಳು ಪಲ್ಯ ಮಾಡೋಣ. ತುಂಬಾ ತಿಕ್ಕಾಗಿ ಟೇಸ್ಟಿಯಾಗಿ ಸೂಪರ್ ಡೆಲಿಷಿಯಸ್ ಆಗಿರುತ್ತೆ. ಇದು ಚಪಾತಿ, ರೈಸ್, ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್. ಕಡಲೆಕಾಳು ಬಂದುಬಿಟ್ಟು ಪ್ರೋಟೀನ್ ಜಾಸ್ತಿ ಆಗಿರುತ್ತೆ, ಫೈಬರ್ ಕೂಡ ಜಾಸ್ತಿ ಆಗಿರುತ್ತೆ, ಅಂದರೆ ಡೈಜೆಷನ್ಗೆ ಕೂಡ ತುಂಬಾ ಒಳ್ಳೆಯದು. ಮತ್ತು ಇದನ್ನು ತುಂಬಾ ಕ್ಯಾಲರೀಸ್ ಇರೋದ್ರಿಂದ ಇದು ನಿಮಗೆ ಫುಲ್ಫಿಲ್ ಅನಿಸುತ್ತೆ. ಅಂದರೆ ಇದನ್ನು ತಿಂದುಬಿಟ್ರೆ ಸಾಕು, ಹೊಟ್ಟೆ ತುಂಬೋಗ್ಬಿಡುತ್ತೆ. ನಾನು ನೈಟ್ ನೆನೆಲಿಟ್ಟಿದ್ದೆ, ಸೊ ಒಂದು 3 ವಿಸಿಲ್ ಹೊಡಿಸ್ತಾ ಇದ್ದೀನಿ. ಸೊ ಇದ್ರ ಒಳಗಡೆ ನಾನು ಸ್ವಲ್ಪ ಚಕ್ಕೆ ಮತ್ತು 2 ಪಲಾವ್ ಎಲೆನ ಹಾಕಿದ್ದೆ. ನೋಡಿ ಇದೆಷ್ಟು ಮೃದುವಾಗಿ ಬಂದಿದೆ. ಈ ಥರ ನಿಮಗೆ ಆಗಬೇಕು. ಸೊ ಈಗ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಫ್ರೆಶ್ ಆಗಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೊಟ್ಕೋತಾ ಇದ್ದೀನಿ. ಸೊ ಒಂದು ಪ್ಯಾನ್ಗೆ ನಾನೀಗ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಇದು ಈಗ ನ್ಯೂಟ್ರಿಷನಿಸ್ಟ್ ನೋಡಿ ಜಾಸ್ತಿ ಹೇಳ್ತಾರೆ ಕೋಕೋನಟ್ ಆಯಿಲ್ ಮತ್ತು ಮಸ್ಟರ್ಡ್ ಆಯಿಲ್ ಈ ಥರ ಯೂಸ್ ಮಾಡಬೇಕು ಅಂತ. ಸೊ ನಾನು ಇತ್ತೀಚೆಗೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಸಣ್ಣಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕಂದ್ರೆ 1 ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಇದ್ರ ಥಿಕ್ನೆಸ್ ಸೀಕ್ರೆಟ್ ಏನಂದರೆ, ಈಗ ಒಂದು 2 ಸ್ಪೂನಷ್ಟು ಕುದ್ದಿರುವಂಥ ನಾವು ಕಡಲೆಕಾಳನ್ನು ಇಲ್ಲಿ ಹಾಕಿ ಸಣ್ಣಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ನೆಕ್ಸ್ಟ್ ನೋಡಿ, ಇದು ನಮ್ಮದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ತಿದೆ. ಈಗ ಫ್ರೆಶ್ ಆಗಿ ಕುಟ್ಟಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ, ಕೆಂಪು ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಹಸಿ ಖಾರನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಂದರೆ ಕಡಲೆಕಾಳಲ್ಲಿ ಕೂಡ ತುಂಬ ಪ್ರೋಟೀನ್ ಕೂಡ ಇರುತ್ತೆ, ಕ್ಯಾಲ್ಶಿಯಂ ಕೂಡ ಇರುತ್ತೆ. ಇದು ತುಂಬಾ ಒಳ್ಳೆಯದು. ಈಗ ನೋಡಿ, ಒಪ್ಪತ್ತಿದ್ದಾಗ ಕಡಲೆಕಾಳು ಉಸಲಿ ಅಲ್ಲಿಟ್ಟು ತಿಂತೀವಲ್ಲ, ಸೊ ಕಡಲೆಕಾಳು ತಿಂದರೆ ಫುಲ್ಫಿಲ್ ಅನಿಸ್ಬಿಡುತ್ತೆ. ಅಂದರೆ ಜಾಸ್ತಿ ಹೊತ್ತು ಮಟ್ಟ ನಮಗೆ ಹೊಟ್ಟೆ ಹಸಿಯೋದಿಲ್ಲ. ಸೊ ಆ ಥರ. ಈಗ ನಾನು 1 ಟೊಮೆಟೊನ ಹಾಕಿದ್ದೀನಿ. ಸೊ 1 ಟೊಮೆಟೊನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದು ಬೆಂದಲಿಕ್ಕೆ ಒಂದು 5-6 ನಿಮಿಷ ನೀವು ಬೆಂದಲಿಕ್ಕೆ ಬಿಡಬೇಕು. ಸೊ ಈಗಲೇ ನಾನು ಕೊತ್ತಂಬರಿನ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ, ಅಂದರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ, ಕುದಿಯೋವಾಗಲೇ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಸೊ ನೋಡಿ, ಒಂದು 5 ಮಿನಿಟ್ಸ್ ಆಗಿದೆ. ಈ ಥರ ಇದು ಎಣ್ಣೆ ಮೇಲೆ ಬಿಟ್ಕೋಬೇಕು. ಅಲ್ಲಿ ಮಟನೂ ನೀವು ಇದನ್ನು ಕುದಿಸ್ಬೇಕು, ಇಲ್ಲಾಂದರೆ ಆ ಥರ ಟೇಸ್ಟ್ ಬರಲ್ಲ ಜಲ್ದಿಯಾಗಿ ಮಾಡಿಬಿಟ್ರೆ. ಸೊ ಈಗ ಸ್ಪೂನಿಂದನೇ ಸ್ವಲ್ಪ ಟೊಮ್ಯಾಟೊನ ಈ ಥರ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಇದಕ್ಕೆ ಕುದಿಸಿರುವಂಥ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ, ಇದು ನೀರು ಇದೆಯಲ್ಲ, ಇದನ್ನು ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಆಮೇಲೆ ಆಲ್ರೆಡಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ತಿಕ್ನೆಸ್ಗಂತಲೇ ಅದೇ ಕಡಲೆಕಾಳದ ಗ್ರೇವಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ಪೇಸ್ಟನ್ನು. ಸ್ವಲ್ಪ ಕೂಡ ವೇಸ್ಟ್ ಮಾಡಬಾರ್ದು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಇದನ್ನು ಹಾಕಿ ಕಲಿಸ್ತಾಯಿದ್ದೀನಿ. ಈಗ ನೋಡಿ, ಒಂದು 10 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ನಿಮ್ಗೆ ಆಗಲೇ ಇದು ಗಟ್ಟಿ ಬರಲ್ಲ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ನೋಡಿದ್ರೆ ತುಂಬಾ ಗಟ್ಟಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಸ್ವಲ್ಪ ಹುಳಿಗೆ ಲಿಂಬೆಹಣ್ಣನ್ನು ಕೂಡ ಹಿಂಡಿದ್ದೀನಿ. ಈಗ ನೋಡಿದ್ರಲ್ಲ ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ಚಪಾತಿ, ರೈಸ್, ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಡೆಫಿನೆಟಾಗಿ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.